ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ 3,000ದಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ ಅಲ್ಲಿ ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಅಥವಾ ಫೇಸ್ಬುಕ್ ಇಂದ ಅಥವಾ ಮೊಬೈಲ್ ನಂಬರ್ ಇಂದ ಅಥವಾ ಜಿಮೇಲ್ ಇಂದ ನೀವು ಲಾಗಿನ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಮೊಬೈಲ್ ನಂಬರ್ ನ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬಹುದು. ನಾನು ಆಲ್ರೆಡಿ ರಿಜಿಸ್ಟರ್ ಅನ್ನೋದು ಆಗಿದ್ದೀನಿ ಅಪ್ಲಿಕೇಶನ್ಗೆ. ಜಸ್ಟ್ ವೆರಿಫೈ ಅನ್ನೋದು ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ. ಫ್ರೆಂಡ್ಸ್, ನಿಮ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ. ಪರ್ಮಿಷನ್ಸ್ ಅನ್ನೋದು ಎನೇಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲೋ ಅಂತ ಕೊಡ್ಬೇಕಾಗುತ್ತೆ. ಹಲೋ ಅಂತ ಕೊಟ್ಟಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಓಪನ್ ಅನ್ನೋದು ಆಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಇಂಟರ್ಫೇಸ್ ನಿಮ್ಗೆ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡ್ಕೋಬಹುದು 5 lakhs ಅಂತ ಕೊಡ್ತಿದ್ರು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಈಗ ನಾನು ಅದನ್ನ ಅಪ್ಲೈ ಮಾಡಿರೋದಕ್ಕೆ ಬರ್ತಿಲ್ಲ ಇವಾಗ. ಸೊ ಕ್ರೆಡಿಟ್ ಲೈನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಕಂಪ್ಲೀಟ್ ನೌ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಈ ಕಂಪ್ಲೀಟ್ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಮ ನೇಮ್ ಆಗಿರ್ಬೋದು, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮೇಲಾ ಫಿಮೇಲಾ ಅಂತ ಕೊಡ್ಬೇಕಾಗುತ್ತೆ. ಮತ್ತೆ ಪಾನ್ ಕಾರ್ಡ್ ನಂಬರ್ ಆಗ್ಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರು ಮತ್ತೆ ಪಿನ್ ಕೋಡ್ ನಂಬರು, ಮತ್ತೆ ಇಲ್ಲಿ ನೋಡ್ಕೋಬಹುದು ಸ್ಯಾಲರಿಡ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡ್ಬೇಕಾಗುತ್ತೆ. ಸ್ಯಾಲರಿಡ್ ಆಗಿದ್ರೆ ಎಸ್ ಅಂತ ಕೊಡಿ, ಅದರ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅದರ್ ಅಂತ ಕೊಡ್ಕೋಬಹುದು. ಇಲ್ಲಿ ಚೆಕ್ ಕ್ರೆಡಿಟ್ ಲಿಮಿಟ್ ಅಂತ ಕೊಟ್ಟಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಎಷ್ಟು ಲಿಮಿಟ್ ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಲಿಮಿಟ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬಹುದು, ನೀವು ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ನೀವು ಸಾಲ ಅನ್ನೋದು ಪಡ್ಕೋಬಹುದು. ಇಲ್ಲಿ ಕೆಳಗಡೆ ಟೆನ್ಯೂರ್ ಅನ್ನೋ ಕಡೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಮಂತ್ಸ್ ಬೇಕು ಅಂತ ಹೇಳ್ಬಿಟ್ಟು. ಟ್ರಾನ್ಸ್ಫರ್ ಮನಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಗೆ ಟ್ರಾನ್ಸ್ಫರ್ ಅನ್ನೋದು ಆಗ್ಬಿಡುತ್ತೆ. ವಿತಿನ್ 10 to 15 minutes ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. ಸೊ ಇನ್ಸ್ಟೆಂಟ್ ಆಗಿ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. ಅಕಸ್ಮಾತ್ ಏನಾದ್ರು ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಾನು ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಅಲ್ಲಿ 1,000ದಿಂದ 1 ಲಕ್ಷ ರೂಪಾಯಿವರೆಗೂ ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗ್ತಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಅಪ್ಲಿಕೇಶನ್. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ಗೆ ಬರೋದಾದ್ರೆ ನಿಮ್ಗೆ ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದು ಪಡ್ಕೋಬಹುದು. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ರೆ ಸಾಕು, ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಾಲ ಅನ್ನೋದು ಆದ್ರೆ ಸಿಗುತ್ತೆ. ಫ್ರೆಂಡ್ಸ್, ಹಾಗಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ 3,000ದಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 12% ಇಂದ 36% ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಎಪಿಆರ್ ರೇಂಜ್ ನೋಡೋದಾದ್ರೆ 10% ಇಂದ 70% ವರೆಗೂ ಎಪಿಆರ್ ರೇಂಜ್ ಅನ್ನೋದಾದ್ರೆ ಇರುತ್ತೆ. 3 ತಿಂಗಳಿಂದ 36 ತಿಂಗಳವರೆಗೂ ಇಎಂಐ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ. ಲೋ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿದ್ದಾರೆ. ಒನ್ ಟೈಮ್ ಸೆಟ್ ಆಫ್ ಫೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೋಬಹುದು 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 1 ವರ್ಷ ನೀವೇನಾದ್ರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ 13% ಪರ್ ಆ್ಯನಮ್ ಅಂತ ಚಾರ್ಜ್ ಮಾಡ್ತಾರೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2,000 ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ. 365 ರೂಪಾಯಿ ಅನ್ನೋದು 360 ರೂಪಾಯಿ ಅನ್ನೋದು GST ಅನ್ನೋದು ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡ್ಕೊಳ್ಳಿ ಸೆಟ್ ಆಫ್ ಫೀಸ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಪೇ ಮಾಡಿಸ್ಕೊಂತಾರೆ. ಮತ್ತೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ನಿಮ್ಗೆ 7,181 ರೂಪಾಯಿ ಅನ್ನೋದು ನೀವು ಇಂಟ್ರೆಸ್ಟ್ ರೇಟ್ ಅನ್ನೋದು ಕಟ್ಕೋಬೇಕಾಗುತ್ತೆ ಅಪ್ಲಿಕೇಶನ್ಗೆ ನಿಮ್ಮ ಅಮೌಂಟ್ ಬಂದಾದ್ಮೇಲೆ. ಸೊ ಇಎಂಐ ನೋಡೋದಾದ್ರೆ 8,932 ರೂಪಾಯಿ ಅನ್ನೋದು ಕಟ್ ಆಗುತ್ತೆ. ನೀವು ಟೋಟಲ್ ಅಮೌಂಟ್ ಪೇ ಮಾಡಬೇಕಾಗಿರೋದು 1,10,725 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಹತ್ತತ್ರ ನಿಮಗೆ 97,000 ರೂಪಾಯಿ ಅನ್ನೋದು ಸಿಗುತ್ತೆ. 97,000 ಚಿಲ್ಲರೆ ಅನ್ನೋದು ಸಿಗುತ್ತೆ. ಇದೆಲ್ಲ ಪ್ರೊಸೆಸಿಂಗ್ ಫೀಸ್ ಕಟ್ ಆಗ್ಬಿಟ್ಟು. ಸೊ ಅದು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಇದ್ರೆ ಸಾಕು, ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. 4.0 ರೇಟಿಂಗ್ಸ್ ಇದೆ, 10 million+ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಮನಿ ಟ್ಯಾಪ್ ಕ್ರೆಡಿಟ್ ಲೋನ್ ಪೇಮೆಂಟ್ಸ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದು ಸಿಗುತ್ತೆ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬಹುದು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.